ಡಿಮಯ ಆಗುತ್ತೆ. ರಸ್ತೆ ಹದಗೆಟ್ಟಿದ್ರು ಕೂಡ ಸರಿಪಡಿಸಬೇಕಾದಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಈ ರಿಪೋರ್ಟ್ ನೋಡಿ. ಗಣಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ ಒಂದು ವಾರದಿಂದ ಪದೇ ಪದೇ ಮಳೆ ಬರ್ತಾ ಇದೆ. ಅದರ ನಡುವೆ ಬಳ್ಳಾರಿಯ ಪ್ರಮುಖ ವೃತ್ತಗಳು ರಾಯಲ್ ಸರ್ಕಲ್ ಆಗಿರ್ಬೋದು, SP ಸರ್ಕಲ್ ಆಗಿರ್ಬೋದು, ಜೊತೆಗೆ ಬಸವೇಶ್ವರ ವೃತ್ತದಲ್ಲಿ ಸಾಕಷ್ಟು ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು ನಡೀತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ನಾನೀಗ ಒಂದು ದೃಶ್ಯವನ್ನ ತೋರಿಸ್ತೀನಿ. ಆ ದೃಶ್ಯವನ್ನ ನೀವು ನೋಡ್ಬೇಕು, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿಯ ಹಳೆ ತಾಲೂಕು ಆಫೀಸಿನ ಕಚೇರಿ ಇರ್ತಕ್ಕಂಥ ಒಂದು ಆವರಣ. ಇದರಲ್ಲಿ ಸುಮಾರು 5 ರಿಂದ 6 ಪ್ರಮುಖ ಕಚೇರಿಗಳು ಇರ್ತಕ್ಕಂಥದ್ದು. ಆ ಕಚೇರಿಗಳಿಗೆ ಅಂದ್ರೆ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅನ್ನೋದು. ಈ ದೃಶ್ಯದಲ್ಲಿ ನೀವು ನೋಡಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೇವಲ 100 ಮೀಟರ್ಗಿಂತನೂ ಕೂಡ ದೂರ ಇಲ್ಲ, ಅಷ್ಟರ ಮಟ್ಟಿಗೆ ಹತ್ರ ಇರ್ತಕ್ಕಂಥ ಒಂದು ಆವರಣ ಇದು. ಇದರಲ್ಲಿ ಸುಮಾರು 2 ಪೊಲೀಸ್ ಠಾಣೆಗಳು ಇರ್ತಕ್ಕಂಥ. ಆ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ ಇದೆ, ಜೊತೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಇದೆ. ಇವೆರಡೇ ಠಾಣೆಗಳು ಮಾತ್ರವಲ್ಲ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಈ ಒಂದು ಆವರಣದಲ್ಲಿದೆ. ಅಷ್ಟೇ ಅಲ್ಲದೆ ತೋಟಗಾರಿಕಾ ಇಲಾಖೆ ಇರ್ತಕ್ಕಂಥದ್ದು, ಜೊತೆಗೆ VAಗಳು, ವಿಲೇಜ್ ಅಕೌಂಟೆಂಟ್ಸ್ ಗಳ ಸಂಬಂಧಪಟ್ಟಂತ ಕಚೇರಿ ಇದೆ. ಬಳ್ಳಾರಿ 1 ಕಚೇರಿ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಕಚೇರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಈ ರಸ್ತೆಯನ್ನ ನೋಡಿ ಯಾವ ರೀತಿಯಾಗಿದೆ ಅಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಒಂದು ಇಡೀ ಮಣ್ಣನ್ನು ಕೂಡ ಹಾಕ್ಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಆ ಭಾಗದಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ, ಈ ಕಚೇರಿ ಆವರಣದಲ್ಲಿ ಪ್ರಮುಖ ರಸ್ತೆ ಏನಿದೆ, ಮುಖ್ಯ ರಸ್ತೆ, ಅದರಲ್ಲಿ ಕಸವನ್ನು ಕೂಡ ಹಾಕ್ತಾರೆ. ಜೊತೆಗೆ ಒಂದಿಡೀ ಮಣ್ಣನ್ನು ಹಾಕ್ಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಅಂದ್ರೆ ಡಾಂಬರ್ ಆಗಿರ್ತಕ್ಕಂಥ ರಸ್ತೆಗಳನ್ನ ಕಿತ್ತು ಬಿಟ್ಟು ಅದರ ಮೇಲೆ ಹೊಸ ಹೊಸ ರಸ್ತೆಗಳನ್ನ ಹಾಕ್ತಾರೆ. ಅಂದ್ರೆ ಹಣ ಹೊಡೆಯೋದಕ್ಕಾಗಿ ಈ ರೀತಿಯ ಯೋಜನೆಗಳನ್ನ ಮಾಡ್ತಾರೆ. ಬಳ್ಳಾರಿಯ ಪ್ರಮುಖ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯ ಪರಿಸ್ಥಿತಿ ಇದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಡಿಮಯ ಆಗುತ್ತೆ. ರಸ್ತೆ ಹದಗೆಟ್ಟಿದ್ರು ಕೂಡ ಸರಿಪಡಿಸಬೇಕಾದಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಈ ರಿಪೋರ್ಟ್ ನೋಡಿ. ಗಣಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ ಒಂದು ವಾರದಿಂದ ಪದೇ ಪದೇ ಮಳೆ ಬರ್ತಾ ಇದೆ. ಅದರ ನಡುವೆ ಬಳ್ಳಾರಿಯ ಪ್ರಮುಖ ವೃತ್ತಗಳು ರಾಯಲ್ ಸರ್ಕಲ್ ಆಗಿರ್ಬೋದು, SP ಸರ್ಕಲ್ ಆಗಿರ್ಬೋದು, ಜೊತೆಗೆ ಬಸವೇಶ್ವರ ವೃತ್ತದಲ್ಲಿ ಸಾಕಷ್ಟು ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ನಾನೀಗ ಒಂದು ದೃಶ್ಯವನ್ನ ತೋರಿಸ್ತೀನಿ. ಆ ದೃಶ್ಯವನ್ನ ನೀವು ನೋಡ್ಬೇಕು, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿಯ ಹಳೆ ತಾಲೂಕು ಆಫೀಸಿನ ಕಚೇರಿ ಇರ್ತಕ್ಕಂಥ ಒಂದು ಆವರಣ. ಇದರಲ್ಲಿ ಸುಮಾರು 5 ರಿಂದ 6 ಪ್ರಮುಖ ಕಚೇರಿಗಳು ಇರ್ತಕ್ಕಂಥದ್ದು. ಆ ಕಚೇರಿಗಳಿಗೆ ಅಂದ್ರೆ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅನ್ನೋದು. ಈ ದೃಶ್ಯದಲ್ಲಿ ನೀವು ನೋಡಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೇವಲ 100 ಮೀಟರ್ಗಿಂತನೂ ಕೂಡ ದೂರ ಇಲ್ಲ, ಅಷ್ಟರ ಮಟ್ಟಿಗೆ ಹತ್ರ ಇರ್ತಕ್ಕಂಥ ಒಂದು ಆವರಣ ಇದು. ಇದರಲ್ಲಿ ಸುಮಾರು 2 ಪೊಲೀಸ್ ಠಾಣೆಗಳು ಇರ್ತಕ್ಕಂಥ. ಆ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ ಇದೆ, ಜೊತೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಇದೆ. ಇವೆರಡೇ ಠಾಣೆಗಳು ಮಾತ್ರವಲ್ಲ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಈ ಒಂದು ಆವರಣದಲ್ಲಿದೆ. ಅಷ್ಟೇ ಅಲ್ಲದೆ ತೋಟಗಾರಿಕಾ ಇಲಾಖೆ ಇರ್ತಕ್ಕಂಥದ್ದು, ಜೊತೆಗೆ VAಗಳು, ವಿಲೇಜ್ ಅಕೌಂಟೆಂಟ್ಸ್ ಗಳ ಸಂಬಂಧಪಟ್ಟಂತ ಕಚೇರಿ ಇದೆ. ಬಳ್ಳಾರಿ 1 ಕಚೇರಿ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಕಚೇರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಈ ರಸ್ತೆಯನ್ನ ನೋಡಿ ಯಾವ ರೀತಿಯಾಗಿದೆ ಅಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಒಂದು ಇಡೀ ಮಣ್ಣನ್ನು ಕೂಡ ಹಾಕ್ಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಆ ಭಾಗದಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ, ಈ ಕಚೇರಿ ಆವರಣದಲ್ಲಿ ಪ್ರಮುಖ ರಸ್ತೆ ಏನಿದೆ, ಮುಖ್ಯ ರಸ್ತೆ, ಅದರಲ್ಲಿ ಕಸವನ್ನು ಕೂಡ ಹಾಕ್ತಾರೆ. ಜೊತೆಗೆ ಒಂದಿಡೀ ಮಣ್ಣನ್ನು ಹಾಕ್ಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಅಂದ್ರೆ ಡಾಂಬರ್ ಆಗಿರ್ತಕ್ಕಂಥ ರಸ್ತೆಗಳನ್ನ ಕಿತ್ತು ಬಿಟ್ಟು ಅದರ ಮೇಲೆ ಹೊಸ ಹೊಸ ರಸ್ತೆಗಳನ್ನ ಹಾಕ್ತಾರೆ. ಅಂದ್ರೆ ಹಣ ಹೊಡೆಯೋದಕ್ಕಾಗಿ ಈ ರೀತಿಯ ಯೋಜನೆಗಳನ್ನ ಮಾಡ್ತಾರೆ. ಬಳ್ಳಾರಿಯ ಪ್ರಮುಖ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯ ಪರಿಸ್ಥಿತಿ ಇದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಡಿಮಯ ಆಗುತ್ತೆ. ರಸ್ತೆ ಹದಗೆಟ್ಟಿದ್ರು ಕೂಡ ಸರಿಪಡಿಸಬೇಕಾದಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಈ ರಿಪೋರ್ಟ್ ನೋಡಿ. ಗಣಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ ಒಂದು ವಾರದಿಂದ ಪದೇ ಪದೇ ಮಳೆ ಬರ್ತಾ ಇದೆ. ಅದರ ನಡುವೆ ಬಳ್ಳಾರಿಯ ಪ್ರಮುಖ ವೃತ್ತಗಳು ರಾಯಲ್ ಸರ್ಕಲ್ ಆಗಿರ್ಬೋದು, SP ಸರ್ಕಲ್ ಆಗಿರ್ಬೋದು, ಜೊತೆಗೆ ಬಸವೇಶ್ವರ ವೃತ್ತದಲ್ಲಿ ಸಾಕಷ್ಟು ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ.
ಅದರ ಜೊತೆಗೆ ಈಗ ನಾನೀಗ ಒಂದು ದೃಶ್ಯವನ್ನ ತೋರಿಸ್ತೀನಿ. ಆ ದೃಶ್ಯವನ್ನ ನೀವು ನೋಡಬೇಕು, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿಯ ಹಳೆ ತಾಲೂಕು ಆಫೀಸಿನ ಕಚೇರಿ ಅಂತ ಕಚೇರಿ ಇರ್ತಕ್ಕಂಥ ಒಂದು ಆವರಣ. ಇದರಲ್ಲಿ ಸುಮಾರು 5 ರಿಂದ 6 ಪ್ರಮುಖ ಕಚೇರಿಗಳು ಇರ್ತಕ್ಕಂಥದ್ದು. ಆ ಕಚೇರಿಗಳಿಗೆ ಅಂದ್ರೆ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅನ್ನೋದು. ಈ ದೃಶ್ಯದಲ್ಲಿ ನೀವು ನೋಡಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೇವಲ 100 ಮೀಟರ್ಗಿಂತನೂ ಕೂಡ ದೂರ ಇಲ್ಲ, ಅಷ್ಟರ ಮಟ್ಟಿಗೆ ಹತ್ರ ಇರ್ತಕ್ಕಂಥ ಒಂದು ಆವರಣ ಇದು. ಇದರಲ್ಲಿ ಸುಮಾರು 2 ಪೊಲೀಸ್ ಠಾಣೆಗಳು ಇರ್ತಕ್ಕಂಥ. ಆ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ ಇದೆ, ಜೊತೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಇದೆ. ಇವೆರಡೇ ಠಾಣೆಗಳು ಮಾತ್ರವಲ್ಲ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಈ ಒಂದು ಆವರಣದಲ್ಲಿದೆ. ಅಷ್ಟೇ ಅಲ್ಲದೆ ತೋಟಗಾರಿಕಾ ಇಲಾಖೆ ಇರ್ತಕ್ಕಂಥದ್ದು, ಜೊತೆಗೆ ಏನು ವಿಎಗಳು, ವಿಲೇಜ್ ಅಕೌಂಟೆಂಟ್ಸ್ಗಳ ಸಂಬಂಧಪಟ್ಟಂತ ಕಚೇರಿ ಇದೆ, ಬಳ್ಳಾರಿ 1 ಕಚೇರಿ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಕಚೇರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಈ ರಸ್ತೆಯನ್ನ ನೋಡಿ ಯಾವ ರೀತಿಯಾಗಿದೆ ಅಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಒಂದು ಇಡೀ ಮಣ್ಣನ್ನು ಕೂಡ ಹಾಕ್ಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಆ ಭಾಗದಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ, ಈ ಕಚೇರಿ ಆವರಣದಲ್ಲಿ ಪ್ರಮುಖ ರಸ್ತೆ ಏನಿದೆ, ಮುಖ್ಯ ರಸ್ತೆ, ಅದರಲ್ಲಿ ಕಸವನ್ನು ಕೂಡ ಹಾಕ್ತಾರೆ. ಜೊತೆಗೆ ಒಂದಿಡೀ ಮಣ್ಣನ್ನು ಹಾಕ್ಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಅಂದ್ರೆ ಡಾಂಬರ್ ಆಗಿರ್ತಕ್ಕಂಥ ರಸ್ತೆಗಳನ್ನ ಕಿತ್ತು ಬಿಟ್ಟು ಅದರ ಮೇಲೆ ಹೊಸ ರಸ್ತೆಗಳನ್ನ ಹಾಕ್ತಾರೆ. ಅಂದ್ರೆ ಹಣ ಹೊಡೆಯೋದಕ್ಕಾಗಿ ಈ ರೀತಿಯ ಯೋಜನೆಗಳನ್ನ ಮಾಡ್ತಾರೆ. ಬಳ್ಳಾರಿಯ ಪ್ರಮುಖ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯ ಪರಿಸ್ಥಿತಿ ಇದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆಗುತ್ತೆ. ರಸ್ತೆ ಹದಗೆಟ್ಟಿದ್ರು ಕೂಡ ಸರಿಪಡಿಸಬೇಕಾದಂತ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಈ ರಿಪೋರ್ಟ್ ನೋಡಿ. ಗಣಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ 1 ವಾರದಿಂದ ಪದೇ ಮಳೆ ಬರ್ತಾ ಇದೆ. ಅದರ ನಡುವೆ ಬಳ್ಳಾರಿಯ ಪ್ರಮುಖ ವೃತ್ತಗಳು, ರಾಯಲ್ ಸರ್ಕಲ್ ಆಗಿರ್ಬೋದು, SP ಸರ್ಕಲ್ ಆಗಿರ್ಬೋದು, ಜೊತೆಗೆ ಬಸವೇಶ್ವರ ವೃತ್ತದಲ್ಲಿ ಸಾಕಷ್ಟು ರಸ್ತೆ ಕಾಮಗಾರಿಗಳು ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ನಾನೀಗ ಒಂದು ದೃಶ್ಯವನ್ನ ತೋರಿಸ್ತೀನಿ. ಆ ದೃಶ್ಯವನ್ನ ನೀವು ನೋಡಬೇಕು, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿಯ ಹಳೆ ತಾಲೂಕು ಆಫೀಸಿನ ಕಚೇರಿ ಇರ್ತಕ್ಕಂಥ ಒಂದು ಆವರಣ. ಇದರಲ್ಲಿ ಸುಮಾರು 5 ರಿಂದ 6 ಪ್ರಮುಖ ಕಚೇರಿಗಳು ಇರ್ತಕ್ಕಂಥದ್ದು. ಆ ಕಚೇರಿಗಳಿಗೆ ಅಂದ್ರೆ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಅನ್ನೋದು. ಈ ದೃಶ್ಯದಲ್ಲಿ ನೀವು ನೋಡಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಿದ್ದೀನಿ. ಒಂದು ಸ್ವಲ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಕೇವಲ 100 ಮೀಟರ್ಗಿಂತನೂ ಕೂಡ ದೂರ ಇಲ್ಲ, ಅಷ್ಟರ ಮಟ್ಟಿಗೆ ಹತ್ರ ಇರ್ತಕ್ಕಂಥ ಒಂದು ಆವರಣ ಇದು. ಇದರಲ್ಲಿ ಸುಮಾರು 2 ಪೊಲೀಸ್ ಠಾಣೆಗಳು ಇರ್ತಕ್ಕಂಥ. ಆ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ ಇದೆ, ಜೊತೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಇದೆ. ಇವೆರಡೇ ಠಾಣೆಗಳು ಮಾತ್ರವಲ್ಲ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಈ ಒಂದು ಆವರಣದಲ್ಲಿದೆ. ಅಷ್ಟೇ ಅಲ್ಲದೆ ತೋಟಗಾರಿಕಾ ಇಲಾಖೆ ಇರ್ತಕ್ಕಂಥದ್ದು, ಜೊತೆಗೆ ಏನು ವಿಎಗಳು, ವಿಲೇಜ್ ಅಕೌಂಟೆಂಟ್ಸ್ಗಳ ಸಂಬಂಧಪಟ್ಟಂತ ಕಚೇರಿ ಇದೆ, ಬಳ್ಳಾರಿ 1 ಕಚೇರಿ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಕಚೇರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ಜನ ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಈ ರಸ್ತೆಯನ್ನ ನೋಡಿ ಯಾವ ರೀತಿಯಾಗಿದೆ ಅಂದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಒಂದು ಇಡೀ ಮಣ್ಣನ್ನು ಕೂಡ ಹಾಕ್ಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಆ ಭಾಗದಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ, ಈ ಕಚೇರಿ ಆವರಣದಲ್ಲಿ ಪ್ರಮುಖ ರಸ್ತೆ ಏನಿದೆ, ಮುಖ್ಯ ರಸ್ತೆ, ಅದರಲ್ಲಿ ಕಸವನ್ನು ಕೂಡ ಹಾಕ್ತಾರೆ. ಜೊತೆಗೆ ಒಂದಿಡೀ ಮಣ್ಣನ್ನು ಹಾಕ್ಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಚೆನ್ನಾಗಿರ್ತಕ್ಕಂಥ ರಸ್ತೆಗಳನ್ನ ಅಂದ್ರೆ ಡಾಂಬರ್ ಆಗಿರ್ತಕ್ಕಂಥ ರಸ್ತೆಗಳನ್ನ ಕಿತ್ತು ಬಿಟ್ಟು ಅದರ ಮೇಲೆ ಹೊಸ ರಸ್ತೆಗಳನ್ನ ಹಾಕ್ತಾರೆ. ಅಂದ್ರೆ ಹಣ ಹೊಡೆಯೋದಕ್ಕಾಗಿ ಈ ರೀತಿಯ ಯೋಜನೆಗಳನ್ನ ಮಾಡ್ತಾರೆ. ಬಳ್ಳಾರಿಯ ಪ್ರಮುಖ ಕಚೇರಿಗಳಿಗೆ ಹೋಗ್ತಕ್ಕಂಥ ರಸ್ತೆಯ ಪರಿಸ್ಥಿತಿ ಇದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.